ಚಾನ್ಸೇ ಇಲ್ಲ. ನೋ ವೇ. ಬಕಾಸುರಂಸ್ಟವ್ರು ನೀವು. ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅದು ಯಾವ ಫಂಕ್ಷನ್ ಅಂತ ಹೇಳ್ತೀವಿ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಯಾರ ಮನೆಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ನಾನು ದೊಡ್ಡಮ್ಮನ ಮನೆಗೆ ರೀಚ್ ಆಗಿದ್ದೀವಿ. ಎಲ್ಲರೂ ಒಳಗಡೆ ಬಂದ್ವಿ. ಎಲ್ಲ ಮಾತಾಡ್ತಾ ಇದ್ವಿ ಹಂಗೆ ನಿಂತ್ಕೊಂಡು. ಇವತ್ತು ಇವ್ರ ಮನೆದೆ ಗೃಹ ಪ್ರವೇಶ. ನಮ್ಮ ಸೊಸಿಲ್ ದೊಡ್ಡಮ್ಮ ಅಂತ, ಇವರೇ ನಮ್ಮ ದೊಡ್ಡಮ್ಮ. ಟೆರೇಸ್ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇವ್ರು ನಮ್ಮ ಅಣ್ಣ ಆನಂದ ಅಂತ. ನಾನು ನಮ್ಮ ಅಕ್ಕ 2ನೇ ಫ್ಲೋರ್ಗೆ ಹೋದ್ವಿ. ಆ ರೂಮಲ್ಲಿ ಹೋಗಿ ನೋಡಿದ್ರೆ ಯಾರೋ ಕೂತಿದ್ರು, ಅದಕ್ಕೆ ಬಂದ್ಬಿಟ್ವಿ. ಇವರು ನಮ್ಮ ದಿನಿ ಅಣ್ಣ. ಕ್ಯಾಮ್ರಾ ನೋಡಿದ ತಕ್ಷಣ ನಾಚ್ಕೊಂಡು ಹೋಗ್ತಾ ಇದ್ರು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಳಿಸಿದ್ದಾರೆ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಕೊಡಗು ಎಲ್ಲ ಬಂದಿದ್ದಾರೆ, ಎಲ್ಲ ಮಾತಾಡ್ಸಿದ್ರು. ಸರಿ ಬನ್ನಿ. ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮ ಸಿಸ್ಟರ್ಸ್ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಅಲ್ಲ, ಬಕಾಸುರಂಸ್ಟವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೆ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಇವರು ನಮ್ಮ ರಾಜು ಅಣ್ಣ, ಇವ್ರು ನಮ್ಮ ದಿನಿ ಅಣ್ಣ. ನಮ್ಮ ದೊಡ್ಡಪ್ಪನು ಮತ್ತು ನಮ್ಮ ದೊಡ್ಡಮ್ಮನು ಇವಾಗ ಜಸ್ಟ್ ಬಂದರು. ನಮ್ಮ ದೊಡ್ಡಮ್ಮ ಕುಕ್ಕುಮನ ಹಾಕಕ್ಕೆ ಬಂದರು. ಅವಾಗ ನಮ್ಮ ಸೊಸೆಲ್ ದೊಡ್ಡಮ್ಮ ಸ್ವಲ್ಪ ಅಡ್ಡ ಬಂದ್ಬಿಟ್ರು. ಮೇಲ್ಗಡೆ ಮನೇಲಿ ತುಂಬ ಬೋರ್ ಆಗ್ತಾಯಿತ್ತು. ಅದಕ್ಕೆ ಎಲ್ಲರಿಗೂ ಹೋಗಿ ಇರಿಟೇಟ್ ಮಾಡ್ತಾ ಇದ್ದೆ. ರೂಮ್ಗೆ ಹೋಗ್ಬಿಟ್ಟು ನಮ್ಮ ಅಕ್ಕ ಅವರಿಬ್ಬರು ಕೂಡ ಮಾತಾಡ್ತಾಯಿದ್ರು. ಅವ್ರ ಮುಂದೆ ಹೋಗಿ ಕ್ಯಾಮ್ರಾ ಹಿಡಿತಾ ಇದ್ದೆ. ಇವಳು ನನ್ನ ಮಾವನ ಮಗಳು. ನನ್ನೂ ಕೂಡ ಕ್ಯಾಮ್ರಾಗೆ ತೋರಿಸ್ಲಿ ಅಂತ ಅಂದ್ಬಿಟ್ಟು ಹೋಗಿ ಬಾಗಿಲಿಂದ ಉನ್ಸ್ಕೊತಾ ಇದ್ಲು. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ನೋಡಿ, ಇದು ಬೂಂದಿ, ಇದು ಪಾಯಸ, ಇದು ಕಾಳು, ಇದೆಲ್ಲ ಕಾಳು, ಇದು ಬಾತು, ಇದು ಹೆಸರು ಬೇಳೆ, ಇದು ಬಜ್ಜಿ, ಅದು ಗೊಜ್ಜು, ಹಣ್ಣು, ಎಲ್ಲ ಅಡುಗೆ. ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ರು. ಕೊಡಗು ಅವರು ಅಂತಂದ್ರಲ್ಲ, ಅವ್ರು ಇವರೇ. ರೂಮಲ್ಲಿ ಕೂತ್ಕೊಂಡು ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅಣ್ಣಂದಿರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನನಗೂ ಕೂಡ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಅದಕ್ಕೆ ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ಹಾಗೆ ಶನಿದೇವ್ರದ್ದು ಕತೆ ಇತ್ತು, ಕೂತ್ಕೊಂಡೆಲ್ಲ ಕೇಳಿಸ್ಕೊತಾ ಇದ್ವಿ. ಹಾಗೆ ನಮ್ಮ ಅಜ್ಜಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ರು.
ಹಾಗೆ ನಮ್ಮ ಅಣ್ಣ ದೇವರಿಗೆ ದೀಪ ಹಚ್ತಾ ಇದ್ರು. ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ್ವಿ. ಗುರುಪ್ರವೇಶ ಚೆನ್ನಾಗಿತ್ತು. ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಅಣ್ಣ ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.